ಹೆಸರು? ನಮ್ಮದು ಜೀತ್ಮಲ್ ಶರ್ಮಾ. ಎಷ್ಟು ವರ್ಷ ಸರ್ ನಿಮಗೆ? ನಮಗೆ 83. 83. ಎಷ್ಟು ವರ್ಷದಿಂದ ಈ ಬೀಡಾ ಅಂಗಡಿ ನಡೆಸ್ತಿದ್ದೀರಾ? ಒಂದು 1975 ನೀವು ಇಲ್ಲೇ ಬಾರ್ನ್ ಆ್ಯಂಡ್ ಬಾಟಪ್ ಬಂಗಾರಪೇಟೆ. ಓಕೆ ಸರ್, ತುಂಬ ಜನ ಶಾಸಕರುಗಳನ್ನ ನೋಡಿರ್ತೀರಾ, ತುಂಬ ಎಲೆಕ್ಷನ್ ನೋಡಿರ್ತೀರಾ. ನಿಮ್ಮ ಪ್ರಕಾರ ಬಂಗಾರಪೇಟೆ ಇಂಪ್ರೂವ್ ಆಗಿದೆಯಾ? ಭಾಳ ಇಂಪ್ರೂವ್ ಆಗಿದೆ. ಯಾವಾಗಿಂದ? ಕಮ್ಮಿ 10-15 ವರ್ಷದಿಂದ ಇಂಪ್ರೂವ್ ಆಗಿದೆ. ಅಂದರೆ ನಾರಾಯಣ ಸ್ವಾಮಿ ಅವರು, ಎಸ್ ಎನ್ ನಾರಾಯಣ ಸ್ವಾಮಿ ಅವರು 3 ಸಲ ಶಾಸಕರಾದರು. ಅವರ ಅವಧಿಯಲ್ಲಿ ಇಂಪ್ರೂವ್ ಆಗಿದೆ. ಅವರ ರೋಡ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ನೀರಾಗಲಿ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಎಲ್ಲ ಕರೆಕ್ಟಾಗಿದೆ. ಯಾವುದೇ ಕಮ್ಯುನಲ್ ಕ್ಲಾಶ್? ಯಾವುದೂ ಕಮ್ಯುನಿಟಿ ಕ್ಲಾಸ್ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಶಾಂತಿಯಾಗಿದೆ. ಈಗ ನೀವು ತುಂಬ ಜೀವನ ನೋಡಿರ್ತೀರ, ವಯಸ್ಸಲ್ಲೂ ದೊಡ್ಡವರು. ನಿಮ್ಮ ಪ್ರಕಾರ ಬಂಗಾರಪೇಟೆಗೆ ಇನ್ನೇನು ಆಗಬೇಕು? ಎಮ್ ಎಲ್ ಎಗೆ ಏನು ಹೇಳ್ತೀರಾ? ಏನು ಹೇಳೋದು, ಇದೇ ಥರ ಇಂಪ್ರೂವ್ ಆಗಲಿ ಅಷ್ಟೇ. ಜನ ನಿಮ್ಮ ಹೆಸರು ಹೇಳಲಿ, ಅದೇ ಹೇಳ್ತೀವಿ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಕುಪೇಂದ್ರ ತಲ್ಪೇಟೆ ಸರ್. ಹೇಗಿದೆ ಸರ್ ಬಂಗಾರಪೇಟೆ? ಸರ್, ಬಂಗಾರಪೇಟೆ ಇತ್ತೀಚೆಗೆ ಒಂದು 10-12 ವರ್ಷದಿಂದ ಸುಮಾರು ಇತಿಹಾಸ, ಒಂದು 50 ವರ್ಷಗಳ ಕೆಲಸ ಆಗದಿದ್ದ ಒಂದು ಇತಿಹಾಸ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಸೃಷ್ಟಿ ಮಾಡಿದ್ದಾರೆ ಸರ್ ಬಂಗಾರಪೇಟೆಯನ್ನು. ಅಂಥದ್ದು ಏನು ಬದಲಾವಣೆ ಸರ್? ಬದಲಾವಣೆ ಏನಿಲ್ಲ, ಎಕ್ಸಾಂಪಲ್ಗೆ ಈ ರಂಗಪ್ಪ ಪೆಟ್ರೋಲ್ ಬಂಕಿಂದ ನಮ್ಮ ಎಸ್ ಎನ್ ರೆಸಾರ್ಟ್ವರೆಗೂ ಹೋಗ್ಬೇಕಂದ್ರೆ ಸುಮಾರು 30-40 ನಿಮಿಷ ಬೇಕಾಗಿದೆ, ಸಿಂಗಲ್ ರೋಡ್ ಇದ್ದು. ಇತಿಹಾಸ ಡಾಮ್ಲೆಟ್ ಲೀಡರ್ ಅಂದರೆ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ. ಅವರೊಂದು ಕಾರ್ಯ ಮಾಡೋದಂಗಿಂದ ಸುಮಾರು ಸುಖವಾಗಿ ಬಂಗಾರಪೇಟೆಯಿಂದ ಅಲ್ಲಿವರೆಗೂ ಜರ್ನಿ ಮಾಡ್ತಾರೆ ಸರ್. ಅದೊಂದು. ಮತ್ತು ಈ SC ST ಅನುದಾನದಿಂದ ಬರೋಂಥ ಸೌಲಭ್ಯಗಳು ಇದುವರೆಗೂ ಯಾರಿಗೂ ಏನಂತ ಗೊತ್ತಿಲ್ಲ. ಆ ಲೋನ್ಗಳು ಒಂದು ವಿಚಾರದಲ್ಲ ಅವ್ರು ಬಂದಾಗಲೇ ಒಂದು ಗಂಗಾ ಕಲ್ಯಾಣ ಆಗ್ಬೋದು, ಇಲ್ಲ SC ST ಕಾರ್ಪೊರೇಷನದು ತೀರಾ ಬಡವರಿಗೆ ಒಂದು ಲೋನ್ಸ್ ಆಗ್ಬೋದು, ಇಲ್ಲ ಅವ್ರ ಅನುದಾನದಿಂದ ಯಾವುದೊಂದು ಹಾಸ್ಪಿಟ್ಲ್ ಫಂಡ್ ಆಗ್ಬೋದು. ಪ್ರತಿಯೊಂದು ನಾನಾ ಒಂದು ರೀತಿ ಕೆಲಸಗಳಲ್ಲಿ, ಒಂದು ಹಾಸ್ಪಿಟ್ಲ್ ಆಗ್ಬೋದು, ಒಂದು ಪೋಲಿಸ್ ಸ್ಟೇಷನ್ ಆಗ್ಬೋದು, ಇಲ್ಲ ಒಂದು ರೋಡ್ಸ್ ಆಗ್ಬೋದು. ಪ್ರತಿಯೊಂದು ಗ್ರಾಮಕ್ಕೂ, ಪ್ರತಿಯೊಂದು ಹಳ್ಳಿಗೂ ಒಂದು ಅಡಿ ಮಣ್ಣು ರೋಡ್ ಇಲ್ಲ ಸರ್, ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಅದನ್ನು ತುಂಬ ಖುಷಿ ಆಗುತ್ತೆ ಸರ್. ಏನಾಗಬೇಕು ಇನ್ನು ಬಂಗಾರಪೇಟೆಗೆ? ಸರ್, ಇನ್ನೂ ಏನಾಗಬೇಕಂದ್ರೆ ಮತ್ತು ಈಗ ಇನ್ನೂ ಆಗುವಂಥ ಕೆಲಸಗಳು ಬೇಜಾನಿದೆ ಸರ್. ಅಂದರೆ ಅವರಿದ್ದರೆ ಮಾತ್ರ ಆ ಕೆಲಸ ಮಾಡಲು ಸಾಧ್ಯ ಸರ್. ಎಸ್ ಎನ್ ನಾರಾಯಣಸ್ವಾಮಿ ಒಬ್ಬಿದ್ರೆ ಮಾತ್ರ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅಜ್ಜಿ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶಮ್ಮ ಸರ್. ಎಷ್ಟು ವರ್ಷ ನಿಮಗೆ ವಯಸ್ಸು? ನಮಗೆ 66. 66 ವರ್ಷನಾ? ಎಷ್ಟು ವರ್ಷದಿಂದ ಹೂ ಮಾರ್ತಿದ್ದೀರಾ? 35 ವರ್ಷದಿಂದ. ಓಕೆ. ಈಗ ಬಂಗಾರಪೇಟೆನಲ್ಲ ನಿಮ್ಮೂರು, ಇಲ್ಲಿ ಅಭಿವೃದ್ಧಿ ಆಗಿದೆಯಾ? ಹಾಂ, ಚೆನ್ನಾಗಾಗಿದೆ ಸರ್. ಹೌದಾ? ಹಾಂ, ಚೆನ್ನಾಗಿ. ನಿಮ್ಮ MLA ಯಾರು ಅಂತ ಗೊತ್ತಾ ನಿಮಗೆ? ನಾರಾಯಣ ಸ್ವಾಮಿ ಸರ್. ಹೌದು, ಸಿಗ್ತಾರ ಅವರು? ಸಿಗ್ತಾರ, ನಮ್ಮ ರಿಲೇಷನ್ನೇ. ಆದರೆ ನಾವೇನು ಮಾತಾಡ್ಸಕ್ಕೆ ಹೋಗಲ್ಲ, ನಮ್ಮ ರಿಲೇಷನ್ನೇ ಅವರು. ಏನಾದ್ರು ಕಷ್ಟ ಇದ್ರೆ ಎಲ್ಲ? ಇಲ್ಲ ಸರ್, ನಾನು ಯಾರನ್ನೂ ಏನೋ ದೊಡ್ಡವ್ರನ್ನ ಮಾತಾಡ್ಸಕ್ಕೆ ಹೋಗಲ್ಲ. ಹೋಗಲ್ಲ. ನಿಮ್ಮ ಪ್ರಕಾರ ಏನಾಗಬೇಕು ಬಂಗಾರಪೇಟೆಗೆ? ಚೆನ್ನಾಗಿರ್ಬೇಕು ಸರ್. ನಮ್ಮದು ಬಂಗಾರಪೇಟೆ ರಂಡಲ್ಲ. ಹಾಂ, ಎಲ್ಲ ಚೆನ್ನಾಗಿದೆ ಸರ್. ರೋಡ್ಗಳು ಚೆನ್ನಾಗಿ ಮಾಡಿದ್ದಾರೆ MLA ಅವರು, ಅದು ನಮಗೆ ಸಂತೋಷ. 3 ಸಲ ಗೆಲ್ಸೋರು ಇಲ್ಲಿ ಜನ ಅವ್ರನ್ನ? ಹಾಂ, ಕೆಲಸಿದ್ದಾರೆ ಸರ್. ನಾವು ಹುಟ್ಟಿದಾಗಿಂದ ಅವ್ರಿಗೆ ಓಟ್ ಹಾಕೋದು ಕಾಂಗ್ರೆಸ್ಸರೇ ನಾವು. ಯಾರೇ ಅಭ್ಯರ್ಥಿ ಯಾರು ಕಾಂಗ್ರೆಸ್ಗೆ? ಹಾಂ, ಯಾರೇ ಬರಲಿ ನಾವು ಕಾಂಗ್ರೆಸ್. ಗ್ಯಾರಂಟಿ ಎಲ್ಲ ಇದ್ರೇ ಎಲ್ಲ ಕೆಲಸ ಮಾಡೋದು, ಎಲ್ಲಂದ್ರೆ ಇಲ್ಲ. ಗ್ಯಾರಂಟಿ ಎಲ್ಲ ಸಿಗ್ತಿದ್ಯಾ? ಹಾಂ, ಸಿಗ್ತಾ ಇದೆ ಸರ್. ಸಿಗ್ತಾ ಇದೆ. ತಿಂಗಳಿಗೆ 2,000 ರೂಪಾಯಿ? ಹಾಂ, ಬೀಳ್ತಾ ಇದೆ ಸರ್, ಬೀಳ್ತಾ ಇದೆ. ಹಾಂ, ಹೋಗ್ತದೆ. ಆಯ್ತು ಸರ್. ಎಲ್ಲ ಅನುಕೂಲ ಮಾಡಿದ್ದಾರೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲಿದ್ದರೂ ಚೆನ್ನಾಗಿರಲಿ, ಅವರ ಆಶೀರ್ವಾದ. ಏನು ಶಾಸಕರ ಬಗ್ಗೆ ನಾವು ಹೇಳೋಂಗೇ ಇಲ್ಲ. ಯಾಕಂದರೆ 3 ಸರ್ತಿ ಗೆದ್ದಿದ್ದಾರೆ ಅವರು. 3 ಸರ್ತಿ ಗೆಲ್ಲಬೇಕಂದ್ರೆ ತಮಾಷೆ ವಿಚಾರ ಅಲ್ಲ. ಯಾಕಂದರೆ ಅವ್ರು ಅಭಿವೃದ್ಧಿ ಮಾಡೋದಕ್ಕೆ ಗೆದ್ದಿರೋದು. ಜನ ಎಲ್ಲರೂ ಲೈಕ್ ಮಾಡ್ತಾರೆ ಅವ್ರನ್ನ. ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳು ನಡೆದಿದೆ. ಕ್ರೀಡಾಂಗಣ ಇದೆ, ಅದು ಮೇಯ್ನ್. ಇವಾಗ ಕ್ರೀಡಾಂಗಣ, ಯಾಕಂದರೆ ಕ್ರೀಡಾಪಟುಗಳಿಗೆ ಕ್ರೀಡಾಂಗಣ ರೆಡಿ ಆಗ್ತಾಯಿದೆ, ರಂಗಮಂದಿರ ರೆಡಿ ಆಗ್ತಾಯಿದೆ. ಆಮೇಲೆ ಬಹು ದಿನದ ಆಸೆಯಾದ ಅಂಬೇಡ್ಕರ್ ಭವನ ರೆಡಿ ಆಗ್ತಾಯಿದೆ. ರಸ್ತೆಗಳು ಯಾವುದೇ ಆಗಲಿ ನಾವು ಹೇಳೋಕ್ಕಾಗೋದಿಲ್ಲ, ಅವರು ಅಭಿವೃದ್ಧಿ ಮಾಡ್ತಾಯಿದ್ದಾರೆ, ಇನ್ನೂ ಮಾಡ್ತಾನೇ ಇದ್ದಾರೆ ಅವರು. ಅದಕ್ಕೆ ಅವ್ರಿಗೆ ನಾವು ಇನ್ನೊಂದು ಕೇಳೋದೇನೆಂದರೆ ಮಿನಿಸ್ಟ್ರ್ ಪೋಸ್ಟ್ ಸಿಗಲಿ ಅವ್ರಿಗೆ, ಸಚಿವ ಸ್ಥಾನ ಮೇಯ್ನು. ಯಾಕಂದರೆ ಅಂಥವ್ರಿಗೆ ಸಿಗಬೇಕು. ಅಂಥವ್ರಿಗೆ ಸಿಕ್ಕಿದಾಗ ಇನ್ನೂ ಅಭಿವೃದ್ಧಿ ಆಗುತ್ತೆ, ಇನ್ನೂ ಚೆನ್ನಾಗಾಗುತ್ತೆ. ಅದಕ್ಕೆ ಅವ್ರಿಗೆ ಸಿಗಲಿ ಅಂತೇಳ್ಬಿಟ್ಟು ನಾನು ಸಂದರ್ಭದಲ್ಲಿ ಕೇಳ್ಕೊತದ್ದು. ಬಿಸ್ನೆಸ್ಸು. ನಿಮ್ಮ ಪ್ರಕಾರ ಬಂಗಾರಪೇಟೆ ಹೇಗಿದೆ ಸರ್? ಬಂಗಾರಪೇಟೆ ಮೊದಲು ಕಾಡಿದೋಗಿರೋ ಹಂಗಿತ್ತು, ಈಗ ನಾಡಾಗಿದೆ. ಎಸ್ ಎನ್ ನಾರಾಯಣಸ್ವಾಮಿಯವರು ಶಾಸಕರಾದ ಮೇಲೆ ರಾತ್ರಿ ಹಗಲು ದುಡಿದು ಅವರು ಇದಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನೊಂದು ಮುಖ್ಯವಾದ ಇದು ಏನಂದರೆ, ನನ್ನ ಮನವಿ ಏನಂದರೆ ಸರ್ಕಾರಕ್ಕೆ, ಶಾಸಕರು 3 ಬಾರಿ ಶಾಸಕರಾಗಿದ್ದಾರೆ. ಈಗ ಹೇಗೋ ಸಚಿವ ಸಂಪುಟ ನಡೀತಾ ಇದೆ.
ಹೋಗಿ ಸಚಿವ ಸ್ಥಾನ ಕೊಡಬೇಕಂತ ಮನವಿ ಮಾಡ್ಕೊಳ್ತೀನಿ ನಾನು ಸರ್ಕಾರದಲ್ಲಿ. ಸರ್ ನಮ್ಮ ಹೆಸರು ರಘುನಾಥ್ ಅಂತ ಸರ್. ಏನು ಸರ್ IAS ಕೋಚಿಂಗ್ ಸೆಂಟರ್ ಆಗಬೇಕಾ? IAS ಕೋಚಿಂಗ್ ಸೆಂಟರ್ ಆಗಬೇಕು. ಮತ್ತು ಅವ್ರ ಬಗ್ಗೆ ನಾವು ಏನು ಹೇಳೋಷ್ಟೇ ಇಲ್ಲ ಸರ್. ನಮ್ಮ ಏರಿಯಾದಲ್ಲಿ ಒಂದು ನೀರಿಗೆ ತುಂಬ ಕಷ್ಟಪಡ್ತಾ ಇದ್ವಿ. ಗಂಗಾವನಪಳ್ಳಿ ನಮ್ಮ ಏರಿಯಾ ನೀರಿಗೆ ಕುಡಿಯೋ ನೀರಿಗೆ ತುಂಬ ತೊಂದರೆ ಇತ್ತು. ಅದನ್ನ ಬಂದಾಗಿಂದ ನಮ್ಗೆ ನೀರಿನ ತೊಂದರೆ ಇಲ್ಲ. ವಾಟ್ರ್ ಫಿಲ್ಟರ್ ಹಾಕಿದ್ದಾರೆ. 25 ರೂಪಾಯಿ ಕೊಟ್ಟು ಕುಡಿತಾ ಇದೆ ಸರ್ ಒಂದು ಕ್ಯಾನ್ ನೀರು. ಇವಾಗ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಬರುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಏರಿಯಾ ಫುಲ್ ಅಭಿವೃದ್ಧಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಇದಿಲ್ಲ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಮದಿವಣ್ಣನ್ ಅಂತ. ಈ ಬಂಗಾರಪೇಟೆಯಲ್ಲಿ ಮಾನ್ಯ ಶಾಸಕರು ಬಂದ ಮೇಲೆ ನಮ್ಮ ಹೋರಾಟದಿಂದ ಫಲವಾಗಿ ಅಂಬೇಡ್ಕರ್ ಭವನವನ್ನು ಅದು ಯಾವತ್ತೂ ಕೂಡ ನಾವು ಹೋರಾಟಗಳು ಮಾಡ್ಕೊಂಡಿದ್ವಿ. ಸುಮಾರು 25 ವರ್ಷಗಳಿಂದ ಯಾರು ಬಂದರೂ ಕೂಡ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂಥವ್ರು ಬಂದು ಇವ್ರಿಗೆ ನಾವು ಸಪೋರ್ಟ್ ಮಾಡಿದ್ಮೇಲೆ ಮತ್ತೆ ನಮ್ಮನ್ನು ಕರೆದು ಅಂಬೇಡ್ಕರ್ ಭವನ ನಮ್ಮ ಎದುರುಗಡೆನೇ ಭವನ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ಅಡೆತಡೆಗಳು ಬಂದರೂ ಕೂಡ ಸರಿ ಅವ್ರು ಯಾವ್ದು ಡೋಂಟ್ ಕೇರ್ ಮಾಡಿಕೊಂಡು ಆ ಕೆಲಸನ ಶುರು ಮಾಡಿ ಇವತ್ತು ಕಟ್ತಾನೇ ಇದ್ದಾರೆ. ಅದು ಅಂಥ ಒಂದು ವ್ಯಕ್ತಿ ನಮಗೆ ಬಂಗಾರಪೇಟೆಯಲ್ಲಿ ಮತ್ತೆ ಮತ್ತೆ ಬರಬೇಕು ಅಂತ ಆಸೆ. ಏನಾಗ್ಬೇಕು ಸರ್ ಬಂಗಾರಪೇಟೆಗೆ? ಸರ್ ಬಂಗಾರಪೇಟೆ ಇವಾಗ ಸದ್ಯಕ್ಕೆ ಒಂದು UGD ನಗರಕ್ಕೆ ಅದು ಬಿಟ್ಟರೆ ಬಂಗಾರ ಅಂತ ಊರು ಇದು ಬಂಗಾರ ಅಂತ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ ಹಿಂದೆ 15 ವರ್ಷ ಹಿಂದೆ ತಗೊಳ್ರಿ ನೀವು. ನಮ್ಮ ಬಂಗಾರಪೇಟೆ ಯಾತ್ರಾ ಅಭಿವೃದ್ಧಿ ಇತ್ತು. ಇವಾಗ 15 ವರ್ಷ ಈಗ ತಗೊಳ್ರಿ ನೀವು. ಯಾತ್ರಾ ಬೀದಿಯಲ್ಲಿ ರೋಡು, ಚರಂಡಿ, ರಸ್ತೆಗಳು, ಸವಲತ್ತುಗಳು, ಆಮೇಲೆ ಇದು ಬಿಟ್ಟು ನಗರ ಬಿಟ್ಟು ಹಳ್ಳಿಯಲ್ಲಿ ಸರ್ ಅವ್ರ ಸ್ವಂತ ಹಣದಿಂದ ಸುಮಾರು ಹಳ್ಳಿಗಳಲ್ಲಿ ಸ್ವಂತ ಹಣನ ವಾಟರ್ ಫಿಲ್ಟರ್ ಹಾಕಿದ್ದಾರೆ. ಅವ್ರ ಸ್ವಂತ ಹಣದಿಂದ 2 ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದಿಂದ ಆಂಬುಲೆನ್ಸ್ ಇದೆ 2, ಆದ್ರೂ ಇವರು 2 ಆಂಬುಲೆನ್ಸ್ ಕೊಟ್ಟಿದ್ದಾರೆ ಸ್ವಂತ ಹಣದಿಂದ. ಕೊರೋನಾ ಅಂತ ಅಲ್ಲಿ ಸರ್ ಹೇಳಬಾರ್ದು, ಅಷ್ಟು ರಾತ್ರಿ ಹಗಲು ಸರ್ವಿಸ್ ಕೊಟ್ಟಿದ್ದಾರೆ. ರಾತ್ರಿ ಅಂತೂ ನಿದ್ದೆ ಮಾಡ್ತಾ ಇರಲಿಲ್ಲ ಅವರು. ಬರೀ ಫೋನ್ ಕಾಲ್ಗೆ ಬರ್ತಾಯಿತ್ತು. ಆ ಬೆಡ್ ಇಲ್ಲ ಈ ಬೆಡ್ ಇಲ್ಲ. ಖುದ್ದಾಗಿ ಅವ್ರು ಬಂದು ಭೇಟಿಯಾಗಿ ಹಾಸ್ಪಿಟ್ಲಿಗೆ ಬಂದು ಬೆಡ್ಗಳು ಕೊಡ್ತಾಯಿದ್ರು, ಅರೇಂಜ್ಮೆಂಟ್ ಮಾಡ್ತಾಯಿದ್ರು ಕೊರೋನಲ್ಲಿ. ಅಷ್ಟು ಸರ್ವಿಸ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಏನೂ ಇಲ್ಲ ಸರ್. ದೇವರ ದಯಾನಿಂದ ನಮಗೆ ಶಾಸಕರು ಇಂಥ ಸೆಕ್ಯೂರ್ ಪುಣ್ಯ ಮಾಡಿದ್ರಿ ನಾವು. ಥ್ಯಾಂಕ್ ಯು ಸರ್. ನಿಮ್ಮ ಪ್ರಕಾರ ಸರ್ ನಿಮ್ಮ ಹೆಸರು? ಗೋಪಾಲ್ ರೆಡ್ಡಿ ಸರ್. ಏನು ಮಾಡ್ತೀರಾ? ನಾವು DKಹಳ್ಳಿ ಪಂಚಾಯತಿ ಸದಸ್ಯರು ಮತ್ತು ಕೂಡ KGF ಪ್ರೆಸಿಡೆಂಟ್ ಇದ್ದೀನಿ. ಡೆವಲಪ್ ಆಗಿದೆ ಸರ್ ನಿಮ್ಮ ಪ್ರಕಾರ? ತುಂಬ ಡೆವಲಪ್ ಮಾಡಿದ್ದಾರೆ ಸರ್. ನಮ್ಮದು DKಹಳ್ಳಿ ಪಂಚಾಯತಿಯಲ್ಲಿ ಈಗ 1.5 ವರ್ಷದಿಂದ ಸುಮಾರು 6 ಕೋಟಿ ರೂಪಾಯಿ ಕಾಸು ಕೊಟ್ಟಿದ್ದಾರೆ. ರೋಡ್ಗಳು ಮತ್ತು ಚರಂಡಿಗಳು, ವಾಟರ್ ಫಿಲ್ಟ್ರು, ಐಮಾಸ್ ಲೈಟ್ಸು ಇವೆಲ್ಲ ಕೊಟ್ಟಿದ್ದಾರೆ. ಮತ್ತು ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. DKಹಳ್ಳಿ ಪಂಚಾಯತಿಯಲ್ಲಿ ಒಂದು ರೌಂಡ್ ಹೋಗಿ ಬಂದರೆ ನೀವೆಲ್ಲೋ ಬೆಂಗಳೂರಲ್ಲಿ ಇದ್ದೀರಾ, ಬೆಂಗಳೂರಲ್ಲಿ KR ಪುರದಲ್ಲಿ ಓಡಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸುತ್ತೆ. ಈಗ ಪ್ರೋಸೆಸ್ಸಲ್ಲಿ ಒಂದು 2-3 ಕೆಲಸ ಇದೆ, ಆಲ್ರೆಡಿ ಮುಗಿದಿದೆ. ನೀವು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ DKಹಳ್ಳಿ ಪಂಚಾಯತಿಗೆ. ಆಲದ ಮರ ಅಂತಿದೆ, ಅದು ನೀವು KR ಪುರ ಅನ್ಕೋಬೋದು. ಅಷ್ಟು ಹೈಟೆಕಾಗಿ ಮಾಡಿದ್ದೀವಿ. ಏನೇ ಕೇಳಲಿ ಅವ್ರು ಎಲ್ಲಿ ತರ್ತಾರೋ. ನಮ್ಮ ಗೌರ್ಮೆಂಟ್ ಇದ್ದಿಲ್ಲ ಲಾಸ್ಟ್ ಟರ್ಮು, ಅವಾಗೂ ನಮ್ಮ ಸಾಹೇಬ್ರು MLA ಇದ್ದರು. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.